Guys, welcome to my YouTube channel. Hi, hello, welcome to my YouTube channel. Hello, welcome to my YouTube channel. Hi, hello, welcome to my YouTube channel RTV Vlogs. Guys, after a long time ಬಂದೇವಿ ಹೊಸ ವಿಡಿಯೋ ಮಾಡಕ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಹೋಟೆಲ್ ಓನರ್ ಇಲ್ಲ ಅದಾರ. ಸೊ ನೋಡಿ ಮಾತಾಡೋಣ ಅಂತ. ಮಾತಾಡಿ ಅದರ ಹೋಟೆಲ್ ಬಗ್ಗೆ ಎಲ್ಲ ತಿಳಿಸ್ಕೊಡೋಣ ಅಂತ. ಏನೇನೈತಿ ಎಲ್ಲ ಡೀಟೇಲ್ ಆಗಿ ಹೇಳ್ತಾರಂತ. ಬರ್ರಿ ಮಾತಾಡೋಣ ಅಂತ ಹೋಟೆಲ್ ಓನರ್ ಜೋಡಿ. ಗೈಸ್, ಹೋಟೆಲ್ ಓನರ್ ಆದಂಥ ದಿನೇಶ್ ಮುದ್ದಾನ ಶೆಟ್ಟಿ ಅವ್ರು ಇಲ್ಲೇ ಅದಾರ. ಸೊ ಹಲೋ ಸರ್. ಸೊ ಗೈಸ್, ತಿಳ್ಕೊಂಡು ಬರ್ರಿ ಹೋಟೆಲ್ ಬಗ್ಗೆ. ಹೋಟೆಲ್ ಇಲ್ಲಿ ಸಾಕಷ್ಟು ಹೋಟೆಲ್ಗಳದಾವ ಸುತ್ತಮುತ್ತ. ಯಾವ ಹೋಟೆಲ್ ಒಂದು ವಿಶಾಲವಾದ ಪ್ರಾಂಗಣದಲ್ಲಿ ಯಾವುದೂ ಹೋಟೆಲ್ ಕಾಣ್ತಾ ಇಲ್ಲ. ಸರಿ ಸುಮಾರು 200-250 ಜನ ಕಟ್ಟೆ ಟೈಮ್ ಕುಂತು ಊಟ ಮಾಡುವಂತ ಒಂದು ದೊಡ್ಡ ಪ್ರಾಂಗಣ ಇದು. ಮಾಡುವಂತ ವಿಚಾರ ಮಾಡ್ಕೊಂಡು ಮಾಡಿದ್ವಿ. ಸೊ ಆಮೇಲೆ ನಿಮ್ದು ಹೋಟೆಲ್ ಅಲ್ಲಿ ಯಾವ್ಯಾವ ಟೈಪ್ ಸೆಕ್ಷನ್ ಮಾಡಿದೀರಾ, ಯಾವ ಟೈಪ್ ಇದೀರಾ, ಫೆಸಿಲಿಟೀಸ್ ಹೇಳ್ತೀರಾ ಸ್ವಲ್ಪ? ನಮ್ಮಲ್ಲಿ AC ಸಪ್ರೇಟ್ ಹವಾ ನಿಯಂತ್ರಣ ಸೆಕ್ಷನ್ ಬೇರೆನೇ ಅದಾವ. ಫ್ಯಾಮಿಲಿ ಅದಕ್ಕೆ ಸಂಬಂಧ ಫ್ಯಾಮಿಲಿ AC ಬೇರೆ ಅದಾವ. ಆಮೇಲೆ ಕಾಮನ್ ಇದು ಬೇರೆ ಅದಾವ. ಕಾಮನ್ ಟೇಬಲ್ಸ್, ಕಾಮನ್ ಕುಂದ್ರಾಕ. ಆಮೇಲೆ ಹಟ್ಸ್ ಅದಾವ. ಆಮೇಲೆ ಒಂದು 30-40-50 ಮಂದಿ ಕುಂತು ಒಂದು ಪಾರ್ಟಿ ಗೀಟಿ ಮಾಡುವಂಥದ್ದು ಒಂದು ಸಪ್ರೇಟ್ ಒಂದು ಹಾಲ್. ಸೊ ನೀವು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಈಗ ಇಲ್ಲಿ ವಿಸಿಟ್ ಮಾಡಕ್ ಶುರು ಮಾಡಿ ಆಲ್ಮೋಸ್ಟ್ ಅಲ್ಲಿಗ ಆಯ್ತು, ಒಂದು 2-3 ಟೈಮ್ ವಿಸಿಟ್ ಮಾಡಿದೀವಿ. ವಿಸಿಟ್ ಮಾಡಿದ್ರಲ್ಲಿ ನಮ್ಗೆ ಎಲ್ಲಾ ರೀತಿಯ ಪ್ಲಸ್ಗಳು ಕಾಣಿಸಿದ್ವು. ಯಾಕಂದ್ರೆ ಒಂದು ಹೊಸ ಹೋಟೆಲ್ ಓಪನ್ ಆಗಿ ಇಷ್ಟು ಒಳ್ಳೆ ರೀತಿಯ ಫುಡ್ ಅನ್ನ ಕೊಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅಂತದನ್ನ ಹುಬ್ಬಳ್ಳಿ ಧಾರವಾಡ ಜನರಿಗೆ ಅದು ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಂಥರ ಗ್ರೇಟ್ ಅಂತಾನೆ ಹೇಳ್ಬೇಕು. ಆಮೇಲೆ ಇಲ್ಲಿ 2 ಸೆಕ್ಷನ್ಗಳು ಬೇರೆ ಅದಾವ. ಒಂದು ಪ್ಯೂರ್ ವೆಜ್ ಅಂತಾನೆ ಮಾಡಿದ್ದಾರೆ. ಪ್ಯೂರ್ ವೆಜ್ ಅಂತಲ್ಲಿ ಅದಾದ್ರೆ ಇಲ್ಲಿ ಧಾರವಾಡದಲ್ಲಿ ಏನಾಗುತ್ತೆ, 2 ಟೈಪ್ ಕೆಟಗರಿ ಮಂದಿ ಇದ್ದೀವಿ. ವೆಜಿಟೇರಿಯನ್ ತಿನ್ನೋರು ಇದ್ದಾರೆ, ನಾನ್ ವೆಜಿಟೇರಿಯನ್ ತಿನ್ನೋರು ಇದ್ದಾರೆ. ಸೊ ವೆಜಿಟೇರಿಯನ್ ಸೆಕ್ಷನ್ಗೆ ಅಲ್ಲಿ ಸಂಬಂಧನೇ ಇಲ್ಲ. ಅದಕ್ಕೆ ಸಪರೇಟ್ ಕಿಚನ್ ಇದೆ, ಅದಕ್ಕೆ ಆದಂತ ಅದರ ಆಹಾರ ಪದಾರ್ಥಗಳು ಬೇರೆ ಇದಾವೆ. ಆಮೇಲೆ ಅಲ್ಲಿನ ಒಂದು ಸ್ಟಾಫ್ ಆಗ್ಲಿ ಎಲ್ಲವೂ ಸಪರೇಟ್ ಇದೆ. ಯಾಕಂದ್ರೆ ಪ್ಯೂರ್ ವೆಜ್ ತಿನ್ನುವವರಿಗೆ ಯಾವುದೇ ರೀತಿಯಂತ ಒಂದು ಇದಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಸೆಕ್ಷನ್ ಅನ್ನ ಸಪರೇಟ್ ಮಾಡಿರೋದ್ರಿಂದ ಇದು ಮಿಲನ ಪ್ಯಾರಡೈಸ್ ಅನ್ನುವಂಥದ್ದು ಟೋಟಲ್ ನಿಮ್ಗೆ ನಾನ್ ವೆಜ್ ಅಲ್ಲಿ ಎಲ್ಲಾ ರೀತಿಯ ಆಹಾರ ಪದಾರ್ಥ ಅವಜು ಸಿಗ್ತದೆ. ಮಂಗಳೂರಿನ ಫುಡ್ಗಳಾದಂತ ಕೋರಿ ರೊಟ್ಟಿ ಆಗ್ಲಿ, ಚಿಕನ್ ಸುಕ್ಕ ಆಗ್ಲಿ, ಅಥವಾ ನೀರ್ ದೋಸಾ, ಗೀ ರೋಸ್ಟ್ ಆಗ್ಲಿ, ಅಥವಾ ಸುರ್ಮೈ, ತವಾ ಫ್ರೈ, ವೆರೈಟೀಸ್ ಆಫ್ ಫಿಶಸ್ ಇವೆಲ್ಲವೂ ಇಲ್ಲಿ ಸಿಗ್ತವೆ. ಬನ್ನಿ, ನಾನು ಈ ಹೋಟೆಲ್ನ ಎಂಟ್ರೆನ್ಸ್ ಇಂದ ಹಿಡಿದು ಎಂಡ್ ತನಕ ಅದರ ಓವರ್ ವ್ಯೂ ತೋರಿಸ್ತೇನೆ. ದಯವಿಟ್ಟು ನೀವು ನನ್ನ ಜೊತೆ ನೋಡಿದ್ರಂತೆ. ಪ್ಲೀಸ್ ವೆಲ್ಕಮ್. ಹಾಯ್ ಅಭಿಷೇಕ್. ಹಾಯ್ ಗೈಸ್. ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಾಳ ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡಾಕತ್ತೀವಿ. ಸೊ ಆಕ್ಚುಲಿ ಮಿಲಿಯನ್ ಪ್ಯಾರಡೈಸ್ ಅಂತಂದ್ರೆ ಸತ್ತಾಪುರಿಂದ ಸ್ಟ್ರೇಟ್ ಬರೋಕ್ ಶ್ರೀನಗರಿಂದ ಹೋಗ್ಬೇಕಾದ್ರೆ ರೈಟ್ ಸೈಡ್ ಈ ಹೋಟೆಲ್ ಬರ್ತೈತಿ. ಇಲ್ಲಿ ಸ್ಪೆಷಲ್ ಏನಂತಂದ್ರೆ ನಾನ್ ವೆಜ್ಗೆ ಚಿಕನ್ ಹರಿಯಾಲ ಟಿಕ್ಕಾ ಅಂತಂದ ಆಕ್ಚುಲಿ. ಸೊ ಯೂಶಲಿ ನೀವು ಬೇರೆ ಕಡೆ ಕಬಾಬ್ ತಿಂದಿರ್ತೀರಿ, ಟಿಕ್ಕಾ ತಿಂದಿರ್ತೀರಿ. ಇಲ್ಲಿ ಹೆಂಗ್ ಏನ್ ಸ್ಪೆಷಲ್ಪಾ ಅಂದ್ರೆ ಇದ್ರೊಳಗಡೆ ಆಕ್ಚುಲಿ ಮಿಂಟ್ ಮ್ಯಾರಿನೇಟ್ ಮಾಡಿ ತಂದೂರಿ ಗ್ರಿಲ್ ಮಾಡಿರ್ತಾರ ಅಂತಂದ್ರೆ. ಸೊ ಯೂಶಲಿ ನೋಡೋಣ ಒಂದು ಫ್ಲೇವರ್, ಆಕ್ಚುಲಿ ನ್ಯೂ ಫ್ಲೇವರ್ ಮಾರ್ಕೆಟ್. ಆಕ್ಚುಲಿ ನೋಡೋಣ ಹೆಂಗಿರ್ತದ ಅಂತಂದ್ರೆ ನೋಡ್ಬೋದ. ಕರೆಕ್ಟಾಗಿ ಬಾಯ್ಲ್ ಆಗೈತಿ. ಮೀನ್ ಚಿಕನ್ ಬಾಯ್ಲ್ ಆಗಿರ್ಬೇಕು. ಅದ್ ಮಿಂಟ್ ಫ್ಲೇವರ್ ಬಾಯ್ ಒಳಗೆ ಬರತೈತಿ ಆಕ್ಚುಲಿ. ಸೊ ಒಂದಿನ ಹೊಸ ತರ ನಿಜ ಟ್ರೈ ಮಾಡ್ಬೇಕು. ಎಲ್ಲಾರು ಬಂದ ಮಿಸ್ ಮಾಡ್ಬೇಡ್ರಿ, ಎಲ್ಲಾರು ಬಂದ ಇದನ್ನ ಆರ್ಡರ್ ಮಾಡ್ರಿ, ಮಸ್ತ್ ಐತಿ. ಸೊ ಗೈಸ್, ಲೆಮನ್ ಕೋರಿಯಂಡರ್ ಸೂಪ್ ಅಂತ ಐತಿ, ಮಸ್ತಾಗೈತಿ. ಟ್ರೈ ಮಾಡೋಣ ಅಂತ, ಹೆಂಗೈತಿ ನೋಡೋಣ ಅಂತ.
ಎಲ್ಲ ವೆಜಿಟೇಬಲ್ಸ್ ಅದ್ರಾಗ ಮೇನ್ಲಿ ಹೇಳ್ಬೇಕಂದ್ರೆ ಲೆಮನ್ ಮೇನ್ ಫೋಕಸ್ ಮಾಡಿದ್ರಾಗ. ಸೊ ಅದಕ್ಕೆ ಭಾಳ ವೆಜಿಟೇಬಲ್ಸ್ ಹಾಕಿದ್ರಾಗ ಟ್ರೈ ಮಾಡಬೇಕು ಇದನ್ನ. ಬಿಕಾಸ್ ಯು ಕ್ಯಾನ್ ಸಿ ಇದ್ರಾಗ ಲೆಮನ್ ಮೇನ್ ಫೋಕಸ್ ಇದ್ರಾಗ. ಸೊ ಹುಳಿ ಚಲೋ ಫೀಲ್ ಕೊಡತೈತಿ. ಟ್ರೈ ಮಾಡಬೇಕು. Let me tell you this, my friend. You better lay ಆಕ್ಚುಲಿ ನಮ್ಮ ರೋಹನ್ ನಾನ್ ವೆಜ್ ತಿನ್ನಂಗಿಲ್ಲ. ಸೊ ಹಂಗಾಗಿ ಅವ ಸೂಪ್ ಕುಡ್ದೆ ಆಮೇಲೆ ಮತ್ತೇನು ತಿಂತೀನಿ ಅಂತ ಅನ್ಕೊಂಡ. ಬಟ್ ನಾನು ನಾನ್ ವೆಜ್ ತಿಂದೆ, ಎಲ್ಲ ಟೇಸ್ಟ್ ಮಾಡಿ ಸಕ್ಕತ್ತೈತಿ. ಈಗ ಇನ್ನೊಬ್ಬ ನಮ್ಮ ಕಡೆ ಇನ್ನೊಬ್ಬ ಸ್ಪೆಷಲ್ ನಮ್ಮ ಅಕ್ಷಯ್ ಬ್ರೋ, ಇವ್ರು ಆಕ್ಚುಲಿ ಪನ್ನೀರ್ ಸ್ಪೆಷಲಿಸ್ಟ್. ಸೊ ಪನ್ನೀರ್ ಸ್ಪೆಷಲಿಸ್ಟಿಗೆ ಏನ್ ಬರ್ತೈತಪ್ಪ, ಪನ್ನೀರ ಬಂದಿರ್ತೈತಿ. ಸೊ ಪನ್ನೀರ್ ಟೇಸ್ಟ್ ಮಾಡಕ್ ಬಂದಾರ. ಸೊ ನೀವು ಯೂಶಲಿ ಕ್ರಿಕೆಟ್ T20 ಮ್ಯಾಚ್ ಎಲ್ಲ ಕೇಳಿರ್ತೀರಿ, ಬಟ್ ಇದು ಪನ್ನೀರ್ 2020 ಅಂತಂದ ಹೆಸರ. ಆಕ್ಚುಲಿ ನೋಡೋಣ ಹೆಂಗೈತಿ ಪನ್ನೀರ್ 2020 ಅಂತಂದ. ಅಕ್ಷಯ್ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ರಿಪ್ಪ ನಮ್ಮ ವ್ಯೂವರ್ಸ್ಗೆ ಹೆಂಗಿದೆ ಅಂತ. ಬನ್ನಿ ಗೈಸ್, ಬನ್ನಿ T2020. ಸೊ ಚೆಕ್ ಮಾಡೋಣ. ಏನೋ ಯೂನಿಕ್ ನೇಮ್ ಐತಿ, ಸೊ ಯೂನಿಕ್ ಕಾನ್ಸೆಪ್ಟ್ ಐತಿ. ಸೊ ಹೊರಗೆ ಟೆಕ್ಸ್ಚರ್ ನೋಡ್ಬೋದು, ಸ್ವಲ್ಪ ರಫ್ ಅನಿಸ್ತೈತಿ, ಮತ್ತು ಮೇಲೆ ಸ್ವಲ್ಪ ಕ್ರೀಮಿ ಐತಿ. ಸೊ ಯೂಶುವಲಿ ಪನ್ನೀರ್ ಹೆಂಗಿರ್ಬೇಕಂದ್ರೆ ಹೊರಗಿಂತ ನೋಡಕ್ ಹೆಂಗಿದ್ರು ಜ್ಯೂಸಿ ಇರ್ಬೇಕು. ಟ್ರೈ ಮಾಡೋಣ. ಆಸ್ ಎಕ್ಸ್ಪೆಕ್ಟೆಡ್ ಹೊರಗೆ ಮಸ್ತ್ ಫ್ಲೇವರ್ ಐತಿ ಕ್ರೀಮಿಂದ. ಒಳಗಡೆ ಪನ್ನೀರ್ದಾಗು ಮ್ಯಾರಿನೇಟ್ ಆಗೈತಿ, ಫುಲ್ ಮ್ಯಾರಿನೇಟೆಡ್ ಪನ್ನೀರ್ ಅಂದ್ಮೇಲೆ ಎರಡು ಕಾಂಬಿನೇಷನ್ ಮಸ್ತ್ ಬರಾಕೈತಿ. ಮಸ್ತ್ ಏನೋ ಯೂನಿಕ್ ಟೇಸ್ಟ್ ಐತಿ. ಬೆಂಗಳೂರು ಎಲ್ಲ ಅಡ್ಡಾಡಿದ್ವಿ, ಇದು ಪನ್ನೀರ್ ಮಾತ್ರ T20 ಮಸ್ತ್ ಐತಿ. ಬೆಂಗಳೂರಿನ ಎಲ್ಲಾ ಕಡೆ ಇದಿರ್ತೇವಿ, ಏನೋ ಮಾಡಿರ್ತೀವಿ. ಬಟ್ ನಮ್ಮ ಹುಬ್ಳಿ ಧಾರವಾಡದ ಹೋಟೆಲ್ ಅಷ್ಟು ಫ್ಲೇವರ್ ಕೊಡಂಗಿಲ್ಲಪ್ಪ. ಏನೋ ಮೀಸಾಕಿರ್ತಾರೆ. ಹುಬ್ಳಿ ಧಾರವಾಡ ಅಷ್ಟು ಊಟ ಮಜಾ ಬರಂಗಿಲ್ಲ. ಎಲ್ಲೇ ಹೋದ್ರು ಏನಾದ್ರು ಅದೇನೋ ಅಂತಾರಲ್ಲ, ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತಂದೆ. ಇಲ್ಲೇ ಬಂದು ನೋಡ್ರೆ ಮಜಾ ಅದು. ಕರೆಕ್ಟ್, ಸಾಲಿಡ್ ಟೇಸ್ಟ್ ಐತಿ. ಸೊ ನೋಡೋಣ ಬರ್ರಿ ಅಂತಂದ್ರೆ ಪನ್ನೀರ್ 2020. ಅಷ್ಟೊಂದು ತಿಂದು ನೋಡಿದ್ರೆ ನಿಜ ಮಸ್ತ್. ಇನ್ನೊಂದು ನೀನ್ ಹೇಳ್ಬೇಕು ಗೊತ್ತಾಗತ್ತಿಲ್ಲ. ನಿಜ ಮಸ್ತ್ ಐತಿ. ಫಿಶಿನ್ ಕಂಟೆಂಟ್ ಅದು ಸ್ಮೆಲ್ ಬರತ್ತಿಲ್ಲ, ಅಷ್ಟು ಫಿಶ್ ಸ್ಮೆಲ್ ಬರಾಕತ್ತಿಲ್ಲ. ಬಟ್ ಫ್ಲೇವರ್ ಏನಪ್ಪ, ಫಿಶ್ ತಿನ್ನೋರಿಗೆ ಗೊತ್ತದ ಫ್ಲೇವರ್ ಏನಂತಂದೆ. ನಿಜ ಟಾಪ್ ಐತಿ. ಆಮೇಲೆ ಇನ್ನೂ ಎರಡು ಡಿಶ್ ಹೊಸ ಬಂದಾವಿಲ್ಲಿ, ನೋಡೋಣ ಒಂದೊಂದ ಹೇಳ್ತೀನಂತೆ. ನಾನ್ ವೆಜ್ ಲವರ್ಸ್ ಯಾರಿದ್ರು ಈ ಹೋಟೆಲಿಗೆ ಖಂಡಿತ ಬರ್ರಿಪ್ಪ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ಚೈನೀಸ್ ಸೆಗ್ಮೆಂಟ್ ಒಳಗಡೆ. ಸೊ ಇದರ ಹೆಸರು ಚಿಕನ್ ಡಮ್ ಸ್ಟಿಕ್ಸ್ ಅಂತ. ಚಿಕನ್ ಡಮ್ ಸ್ಟಿಕ್ಸ್ ನೋಡ್ರಿ. ನಾವ್ ರೋಹನ್ ಬೈ ಶಾರ್ಟ್ಸ್ ತಗೊಳಪ್ಪ ನಂಗೆ ವಿಡಿಯೋಸ್. ಬಟ್ ಚಿಕನ್ ಲವರ್ ಏನ್ ಚಿಕನ್ ತಿನ್ನಂಗಿಲ್ಲವ ಎಂತ ಹೊಲಸ್ ಹೇಳ್ರಿಪ್ಪ. ಚಿಕನ್ ತಿನ್ನೋರಿಗೆ ಗೊತ್ತದ ಚಿಕನ್ ತಿನ್ನೋದು, ನಾನ್ ವೆಜ್ ತಿನ್ನೋದು ಮಜಾ ಏನಂತಂದೆ. ಸೊ ಚಿಕನ್ ಡಮ್ ಸ್ಟಿಕ್ಸ್ ಎಲ್ಲ ಆಲ್ ಚೈನೀಸ್ ಸಾಸಸ್ ಆಗ್ಲಿ, ಚೈನೀಸ್ ಮಸಾಲಾ ಹಾಕಿ ಮಾಡಿರ್ತಾರಂತ. ಸೊ ಯೂಶಲಿ ಡಮ್ ಸ್ಟಿಕ್ಸ್ ಹೆಂಗ್ ಅಂದ್ರೆ ಸೇಮ್ ತಂದೂರಿ ಫ್ಲೇವರ್ ಮಾಡಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಸಾಸ್ ಗೀಸ್ ಹಾಕಿ ಆಮೇಲೆ ಒಗ್ಗರಣೆ ಹಾಕ್ತಾರಲ್ಲ, ಏನದ ಫ್ಲೇವರ್ ಕೊಡ್ತಾರ. ಫಸ್ಟಿಗೆ ತಂದೂರಿ ಮಾಡಿನೇ ಮಾಡ್ತಾರ ಅಂತಂದ ಚಿಕನ್ ಡಮ್ ಸ್ಟಿಕ್ಸ್ ಅಂತ. ನೋಡೋಣಂತ. ಸಾರಿ ಗೈಸ್, ನಾನು ಆಗಲೇ ತಂದೂರಿ ಮಾಡ್ತಾರ ಆಮೇಲೆ ಫ್ಲೇವರ್ ಸಾಸ್ ಹಾಕಿ ಒಗ್ಗರಣೆ ಕೊಡ್ತಾರ ಅಂತಂದೆ. ಬಟ್ ಅದಲ್ಲಂತ, ಫಸ್ಟ್ ಕಬಾಬ್ ಮಾಡ್ತಾರೆ, ತಂದೂರಿ ಮಾಡಂಗಿಲ್ಲ. ಸೊ ಚೈನೀಸ್ ಐಟಮ್ ಯಾವಾಗೂ ಕಬಾಬ್ ಮಾಡಿ ಆಮೇಲೆ ಫ್ಲೇವರ್ ಮಾಡ್ತಾರ ಅಂತಂದ್ರೆ ನಿಜ ಕರಿಗೂ ಮಸ್ತ್ ಫ್ಲೇವರ್ ಕೊಡೈತಿ. ಇದನ್ನು ಕೊಡ್ತಾರೆ. ಇದ್ರ ಜೊತೆ ಎತ್ಕೊಂಡ್ ತಿನ್ನೋದು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ನಿಜ ಮಸ್ತ್ ಐತಪ್ಪ. ಮಿಸ್ ಮಾಡ್ಕೋಬೇಡ್ರಿ ದಯವಿಟ್ಟು. ಹೋಟೆಲಿಗೆ ಬರೋದ್ರೆ ಯಾವಾಗಾರ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ ಔಟಿಂಗ್ ಎಲ್ಲಾರ ಹೋಗ್ತಿರ್ತೀರಲ್ಲ, ಒಂದು ಚಲೋ ಹೋಟೆಲ್ ಹೋಗ್ತಿರ್ತೀರಿ. ಸೊ ಇಂಥ ಹೋಟೆಲಿಗೆ ಬಂದ್ರೆ ಆಲ್ ನ್ಯೂ ಫ್ಲೇವರ್ಸ್. ಇಲ್ಲಿ ನೋಡ್ರಿ, ಆಗಲೇ ಹೇಳಿದೆ ನಿಮಗೆ, ಮಿಂಟ್ ಫ್ಲೇವರ್ ತಂದೂರಿ ಚಿಕನ್, ಮಂಗಳೂರಿಯನ್ ಅಥೆಂಟಿಕ್ ಸುರ್ಮೈ ಫಿಶ್. ಅಂಡ್ ಈ ಕಡೆ ಬರ್ಬೋದು ಡಮ್ ಸ್ಟಿಕ್ಸ್ ಚೈನೀಸ್ ಫ್ಲೇವರ್ ಕಬಾಬ್ ಮಾಡಿ ಆಮೇಲೆ ಸಾಸ್ ಮಾಡಿ ಆಮೇಲೆ ನಿಮ್ ಬಾಯ್ ಓಕೆ ಅಂತ ಎಂತ ಮಸ್ತ್ ಐತಿ. ಬಂದು ತಿನ್ನೋರೇ ಗೊತ್ತದ ರುಚಿ.
ಸರಿ ಕಸ್ಟಮರ್ ರಿವ್ಯೂ ತಗೊಳತ್ತ ಸೊ ಹಲೋ ಸೊ ಸೊ ನಿಮ್ಗೆ ಏನು ಊಟ ಚಲೋ ಅನಿಸ್ತಿಲ್ಲ ನಿಮಗೆ? ಸ್ಪೆಷಲ್ ಹೇಳ್ಬೇಕಂದ್ರೆ ನಾನ್ ವೆಜ್ ಸ್ಟಾರ್ಟರ್ ಒಳಗೆ ಚೆನ್ನಾಗೈತಿ. ಚಿಕನ್ ಕಬಾಬ್ ಆಗಿರಲಿ, ಆಮೇಲೆ ಸ್ಪೆಷಲಿ ಹೋಟೆಲ್ ಸ್ಪೆಷಲ್ ಏನೈತೆ ಅಂದ್ರೆ ಮಟನ್, ಹೈದ್ರಾಬಾದಿ ಫ್ಲೇವರ್ ಮಟನ್ ಬಿರಿಯಾನಿ ಸಿಗುತ್ತೆ. ಅದು ಮತ್ತು ರೊಟ್ಟಿ ಅದು ಕುಲ್ಚಾರು ಚೆನ್ನಾಗೈತೆ ಸರ್. ಈ ಹೋಟೆಲ್ ಬೇರೆ ಸೆಕ್ಷನ್ಲೇ ಡಿವೈಡ್ ಮಾಡ್ಯಾರ. ಜನರಲ್ ಸೆಕ್ಷನ್, ಆ ಕಡೆ ಸೆಲೆಬ್ರೇಷನ್, ಆ ಕಡೆ ಪರ್ಸನ್ ಕೊಡಕ್ಕೆ ಸೆಲೆಬ್ರೇಷನ್ ಮಾಡಕ್ಕೆ ಸರಿಯಾಗದು. ಮತ್ತು ಸ್ಟಾರ್ಟರ್ ತಂದೂರಿ ರೋಟಿ ಸರಿಯಾಗಿ ಸಿಗುತ್ತೆ. ಮತ್ತು ದಾಲ್ ಐಟಮ್ಸ್ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಬರ್ತೀರೋ ಏನು ಹೆಂಗೆ? ನಾವು ರೆಗ್ಯುಲರ್ ನೀವು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಟೈಮ್ ಓಪನ್ ಆದಾಗ ಒಂದು ಸಲ ಬಂದು ಚೆಕ್ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಸರಿಯಾಗಿ ಅನಿಸ್ತದೆ, ಭಾಳ ಸಲ ಆಯ್ತು, 10 ಸಲ ಮೇಲೆ ಐತ್ರಿ ಬರ ರೀಸೆಂಟ್ಲಿ ವೀಕ್ಲಿ ಫಸ್ಟ್ ಆಫ್ ಆಲ್ ನಾವು ಬಂದಿದ್ವಿ, ಇಲ್ಲಿ ಟ್ರೈ ಮಾಡ್ತಿರ್ತೀವಿ. ಆಮೇಲೆ ಬೇರೆ ಬೇರೆ ಹೋಟೆಲ್ ಇದೆ ಅಲ್ಲ, ಇಲ್ಲಿ ಬಿರಿಯಾನಿ ನಾವು ಕಲಬುರ್ಗಿಯವ್ರು ಆಗಿದ್ರಿಂದ ಸೊ ನಾವು ನಾನ್ ವೆಜ್ ನಾವು ಪ್ರಿಯರ್, ಸೊ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ ಫಸ್ಟ್ ಟೈಮ್. ಅಲ್ಲಿ ಆದ್ಮೇಲೆ ಇಲ್ಲಿ ಇಷ್ಟ ಬಂತು. ಸೊ ಫ್ಲೇವರ್ ದಮ್ ಬಿರಿಯಾನಿ ಟೈಪ್ ಹೈದರಾಬಾದಿ ಫ್ಲೇವರ್ ಇತ್ತು. ಆದ್ಮೇಲೆ ಇದು 6th ಟೈಮ್ ನಾವು ಬರೋದು. ಸೊ ಪದೇ ಇಲ್ಲೇ ಬರ್ತೀವಿ. ಟ್ರೈ ಮಾಡಿ. ಸೊ ನಿಮಗೆ ಏನು ಅನಿಸ್ತದೆ ಇಲ್ಲಿ? ಮಟನ್ ಬಿರಿಯಾನಿ ಮಸ್ತಾಗಿದೆ. ಮಟನ್ ಟ್ರೈ ಮಾಡಬೇಕು, ಚಿಕನ್ ಫ್ರೈ ಟ್ರೈ ಮಾಡಬೇಕು. ಸರ್ವಿಸ್ ಚೆನ್ನಾಗಿದೆ, ಫಾಸ್ಟ್ ಸರ್ವಿಸ್ ಉಂಟು. ಏನ್ ಇಂಪಾರ್ಟೆಂಟ್ ಇದೆ? ಸೊ ಈ ಕಸ್ಟಮರ್ ಏನ್ ಹೇಳ್ತೀರಿ? ಲೈಕ್ ಇಲ್ಲಿ ಬಂದು ಏನ್ ಟ್ರೈ ಮಾಡಕ್ ಹೇಳ್ತೀರಿ ನೀವು? ಸ್ಪೆಷಲಿ ಮಟನ್ ಬಿರಿಯಾನಿ ಬ್ರೋ. ಮಟನ್ ಬಿರಿಯಾನಿ ಟ್ರೈ ಮಾಡ್ತೇವೆ. ಸೊ ಗೈಸ್, ಪರ್ಫೆಕ್ಟ್ ಫ್ಯಾಮಿಲಿ ಇದಿಲ್ಲ. ಸೊ ಅವ್ರಿಗೆ ಕೇಳೋಣ ಹೆಂಗೆ ಅಂತ ಹೇಳಿ ಫುಡ್ ಇದೆಲ್ಲ ಕೇಳೋಣ ಬರ್ರಿ. ಸೊ ಹಲೋ ಎವ್ರಿವನ್. ಸೊ ಇವತ್ತು ಫ್ರೈಡೇ ನೀವು ಬಂದಿದ್ದೀವಿ. ಸೊ ನೀವು ಏನ್ ಪ್ರಿಫರ್ ಮಾಡ್ತೀವಿ ಇಲ್ಲಿ? Veg, ವೆಜ್ ನಾನ್ ವೆಜ್. ಸೊ ಮೋಸ್ಟ್ ಲೈಕ್ ಹೆಚ್ಚಿಗೆ ಟೈಮ್ ಬಂದಿರ್ತೀವಿ ನೀವು ಇಲ್ಲಿ. ಸೊ Actually, I think this is the 6th time. ಸೊ ನೀವು ಏನ್ ಹೆಚ್ಚಿಗೆ ತೋರ್ತೀರಿ ಇಲ್ಲಿ ಬಂದಾಗ? ಚಿಕನ್ ಲಾಲಿಪಾಪ್ ಚೆನ್ನಾಗಿರುತ್ತೆ ಅಂಡ್ ಕಬಾಬು ಚೆನ್ನಾಗಿರುತ್ತೆ. ಯೂಶಲಿ ನಮ್ಮ ವೆಜ್ ಐಟಮ್ ಅಲ್ಲಿ ಅದು ಚೆನ್ನಾಗಿರುತ್ತೆ, ಪನ್ನೀರು, ಕಾಜು ಅವೆಲ್ಲ ಚೆನ್ನಾಗಿರುತ್ತೆ. ಸೊ ಇವತ್ತು ಮೇ ಬಿ ಏನೋ ಇಂದ ಸ್ಪೆಷಲ್ Actually, ಇವತ್ತು ಒಂದು anniversary ಇದೆ. Thank you. ಸೊ ಇವತ್ತು ಮೇನ್ಲಿ ಏನ್ ಲೈಕ್ ನಾನ್ ವೆಜ್ ದಾಗ ಪ್ರಿಫರ್ ಮಾಡ್ತೀರಿ? ಸೊ ವೆಜ್ ಒಳಗೆ ಏನ್ ಇಷ್ಟಪಡ್ತೀರಿ ಇಲ್ಲಿ? ವೆಜ್ ಅಲ್ಲಿ ಯೂಶಲಿ ನಾವು ಹೇಳಿದ್ರೆ ಕಾಜು ಮತ್ತೆ ಪನ್ನೀರ್. ಯೂಶಲಿ ನಾನ್ ವೆಜ್ ಜಾಸ್ತಿ ತಿನ್ನೋದ್ರಿಂದ ಅದೇ ಕಡಿಮೆನೆ. ಸರ್ ನಾನ್ ವೆಜ್ ಅಂದ್ರೆ ಇವಾಗ ಚಿಕನ್ ಅಲ್ಲಿ ಟ್ರೈ ಮಾಡ್ತೀರಾ ಅಥವಾ ಫಿಶ್ ಅಲ್ಲಿ ಅಥವಾ ಮಟನ್ ಅಲ್ಲಿ ಏನ್ ಟ್ರೈ ಮಾಡಿ? ಇಲ್ಲಿ ಫಿಶ್ ಚೆನ್ನಾಗಿ ಸಿಗುತ್ತೆ ಈ ಹೋಟೆಲ್ ಅಲ್ಲಿ. ಫಿಶ್ ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಿ ಸಿಗುತ್ತೆ. ಅಂಡ್ ನಾನ್ ವೆಜ್ ಅಲ್ಲಿ ಚಿಕನ್ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಚಿಕನ್ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆಲ್ಲ ಆಂಬಿಯನ್ಸ್ ಎಲ್ಲ ಹೆಂಗನ್ಸುತ್ತೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ಇಟ್ಸ್ ವೆರಿ ನಿಯರ್ ಟು ಮೀ. ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ ತುಂಬಾ. ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಟೋಟಲ್ ಓವರ್ ಎಲ್ಲ ಚೆನ್ನಾಗಿದೆ. ಸೊ ಗೈಸ್ ಕೇಳಿದ್ರಲ್ಲ, ಸೊ ಬರ್ರಿ ವಿಸಿಟ್ ಮಾಡ್ರಿ, ಟ್ರೈ ಮಾಡ್ರಿ, ಫಾಸ್ಟ್ ವಿಸಿಟ್ ಅಂತ ಹೇಳ್ತೇನೆ ನಾನು. ಥ್ಯಾಂಕ್ ಯು. Cause we be on a top low. Oh, we feeling so high. Don't be afraid of falling. Cause you know we gon' fly. Cause we be on a top low. Cause we be on a top low. Oh, we feeling so high. Don't be afraid of falling. Cause you know we gon' fly. Cause we be on a top low. Cause we be on a top low. The day ended with live soda. Cause you know we gon' fly. ಪರ್ಫೆಕ್ಟ್